ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಹಳ್ಳಿ ಮನೆಯಲ್ಲಿ ಬೋಡೆ ಗ್ಯಾಂಗ್ ಮಸಲತ್ತು ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಉಜಿರೆ ಹೋಟೆಲ್ನಲ್ಲಿ ಎಸ್ಐಟಿ ಸ್ಥಳ ಮಹಜರು ನಡೆಸಿತು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಇದೀಗ ವಾಪಸ್ ಆಗಿದ್ದಾರೆ. ಚಿನ್ನಯ್ಯನನ್ನ ವಾಪಸ್ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಳ್ಳಿ ಮನೆ ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. ಆರಂಭದಲ್ಲಿ ಹೋಟೆಲ್ನಲ್ಲಿದ್ದಂತ ಸಿಎನ್ ಚಿನ್ನಯ್ಯ ತಿಮರೋಡಿ ಮನೆಯಿಂದ ಹತ್ತಿರ ಬರುವಂತ ಹಳ್ಳಿ ಮನೆ ಇದು. ಆರಂಭದಲ್ಲಿ ತಿಮರೋಡಿ ಅವರ ಮನೆಯಲ್ಲಿದ್ದ ಚಿನ್ನಯ್ಯ, ಅದಾದ ಬಳಿಕ ಆ ಒಂದು ಮನೆಯ ಸಮೀಪವೇ ಈ ಒಂದು ಹಳ್ಳಿ ಮನೆ ಇದೆ. ಹೀಗಾಗಿ 2 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಅಲ್ಲಿ ಸ್ಥಳ ಮಹಜರು ನಡೆಸಿದ್ರು. ನಿನ್ನೆ ಉಜಿರೆ ಹೋಟೆಲ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಪಾಟ್ ಮಹಜರು ನಡೆಸಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಇದೀಗ ವಾಪಸ್ ಆಗಿದ್ದಾರೆ. ಚಿನ್ನಯ್ಯನನ್ನ ವಾಪಸ್ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಳ್ಳಿ ಮನೆ ಹೋಟೆಲ್ನಲ್ಲಿ 2 ಗಂಟೆ ಸ್ಥಳ ಮಹಜರು ನಡೆಸಿದ್ರು. ಆರಂಭದಲ್ಲಿ ಹೋಟೆಲ್ನಲ್ಲಿದ್ದ ಚಿನ್ನಯ್ಯ ಅನ್ನೋದು ಗೊತ್ತಾಗಿದೆ. ತನಿಖೆಯ ವೇಳೆ ಚಿನ್ನಯ್ಯ ಎಲ್ಲ ಕೂಡ ಬಾಯ್ಬಿಟ್ಟಿದ್ದಾನೆ. ನಾನು ಆರಂಭದಲ್ಲಿ ಈ ಒಂದು ಹೋಟೆಲ್ನಲ್ಲಿ ತಲುಪಿದ್ದೆ, ಅದಾದ ಬಳಿಕ ತಿಮರೋಡಿ ಅವರ ಮನೆಯಲ್ಲಿದ್ದೆ ನಾನು ಅನ್ನೋದು ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಚಿನ್ನಯ್ಯ ಒಪ್ಕೊಂಡಿರೋದು. ಹೀಗಾಗಿ ಆತನ ಹೇಳಿಕೆಯನ್ನ ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಹಳ್ಳಿ ಮನೆ ಹೋಟೆಲ್ ಅಂತ ಆ ಒಂದು ಹೋಟೆಲ್ಗೆ ಹೋಗಿದ್ರು. ಅಲ್ಲಿ 2 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳು ವಾಪಸ್ ಬೆಳ್ತಂಗಡಿ ಸ್ಟೇಷನ್ಗೆ ವಾಪಸ್ ಆಗಿದ್ದಾರೆ. ಉಜಿರೆಯ ಹೋಟೆಲ್ ಇದು. ತಿಮರೋಡಿ ಅವರ ನಿವಾಸದ ಬಳಿ ಇರುವಂತಹ ಹೋಟೆಲ್ ಇದು. ಆ ಒಂದು ಹೋಟೆಲ್ನಲ್ಲಿ ಆರಂಭದಲ್ಲಿ ಈ ಚಿನ್ನಯ್ಯ ತಂಗಿದ್ದ, ಉಳ್ಕೊಂಡಿದ್ದ. ಅದಾದ ಬಳಿಕ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಈತ ಆಶ್ರಯವನ್ನ ಪಡೆದಿದ್ದ. ಆತನ ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ಎಲ್ಲೆಲ್ಲಿ ಆತ ಸ್ಥಳಗಳನ್ನು ಗುರುತು ಮಾಡ್ತಾ ಇದ್ದ, ಜೊತೆಗೆ ಎಲ್ಲಿ ಆತ ಇದ್ದ ಅದನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ವೇಳೆ ಆತ ಬಾಯ್ಬಿಟ್ಟಿದ್ದಾನೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ಎಲ್ಲ ಕಡೆ ಹೋಗಿ ಸ್ಪಾಟ್ ಮಹಜರು ಕೂಡ ನಡೆಸ್ತಾ ಇದ್ದಾರೆ. ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳು ಎಲ್ಲ ಕಾರ್ಯ ಮುಗಿದ ಬಳಿಕ ವಾಪಸ್ ಆಗಿದ್ದಾರೆ. ಎಲ್ಲ ರೆಕಾರ್ಡಿಂಗ್ ಆಗಬೇಕು, ಮಾತಾಡೋದೆಲ್ಲ ರೆಕಾರ್ಡ್ ಆಗಬೇಕು. ದಯವಿಟ್ಟು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಹಳ್ಳಿ ಮನೆಯಲ್ಲಿ ಬೋಡೆ ಗ್ಯಾಂಗ್ ಮಸಲತ್ತು ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಉಜಿರೆ ಹೋಟೆಲ್ನಲ್ಲಿ ಎಸ್ಐಟಿ ಸ್ಥಳ ಮಹಜರು ನಡೆಸಿತು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಇದೀಗ ವಾಪಸ್ ಆಗಿದ್ದಾರೆ. ಚಿನ್ನಯ್ಯನನ್ನ ವಾಪಸ್ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಳ್ಳಿ ಮನೆ ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. ಆರಂಭದಲ್ಲಿ ಹೋಟೆಲ್ನಲ್ಲಿದ್ದಂತ ಸಿಎನ್ ಚಿನ್ನಯ್ಯ ತಿಮರೋಡಿ ಮನೆಯಿಂದ ಹತ್ತಿರ ಬರುವಂತಹ ಹಳ್ಳಿ ಮನೆ ಇದು. ಆರಂಭದಲ್ಲಿ ತಿಮರೋಡಿ ಅವರ ಮನೆಯಲ್ಲಿದ್ದ ಚಿನ್ನಯ್ಯ, ಅದಾದ ಬಳಿಕ ಆ ಒಂದು ಮನೆಯ ಸಮೀಪವೇ ಈ ಒಂದು ಹಳ್ಳಿ ಮನೆ ಇದೆ. ಹೀಗಾಗಿ 2 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಅಲ್ಲಿ ಸ್ಥಳ ಮಹಜರು ನಡೆಸಿದ್ರು. ನಿನ್ನೆ ಉಜಿರೆ ಹೋಟೆಲ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಪಾಟ್ ಮಹಜರು ನಡೆಸಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಇದೀಗ ವಾಪಸ್ ಆಗಿದ್ದಾರೆ. ಚಿನ್ನಯ್ಯನನ್ನ ವಾಪಸ್ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಳ್ಳಿ ಮನೆ ಹೋಟೆಲ್ನಲ್ಲಿ 2 ಗಂಟೆ ಸ್ಥಳ ಮಹಜರು ನಡೆಸಿದ್ರು. ಆರಂಭದಲ್ಲಿ ಹೋಟೆಲ್ನಲ್ಲಿದ್ದ ಚಿನ್ನಯ್ಯ ಅನ್ನೋದು ಗೊತ್ತಾಗಿದೆ. ತನಿಖೆಯ ವೇಳೆ ಚಿನ್ನಯ್ಯ ಎಲ್ಲ ಕೂಡ ಬಾಯ್ಬಿಟ್ಟಿದ್ದಾನೆ. ನಾನು ಆರಂಭದಲ್ಲಿ ಈ ಒಂದು ಹೋಟೆಲ್ನಲ್ಲಿ ತಲುಪಿದ್ದೆ, ಅದಾದ ಬಳಿಕ ತಿಮರೋಡಿ ಅವರ ಮನೆಯಲ್ಲಿದ್ದೆ ನಾನು ಅನ್ನೋದು ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಚಿನ್ನಯ್ಯ ಒಪ್ಕೊಂಡಿರೋದು. ಹೀಗಾಗಿ ಆತನ ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಹಳ್ಳಿ ಮನೆ ಹೋಟೆಲ್ ಅಂತ ಆ ಒಂದು ಹೋಟೆಲ್ಗೆ ಹೋಗಿದ್ರು. ಅಲ್ಲಿ 2 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳು ವಾಪಸ್ ಬೆಳ್ತಂಗಡಿ ಸ್ಟೇಷನ್ಗೆ ವಾಪಸ್ ಆಗಿದ್ದಾರೆ. ಉಜಿರೆಯ ಹೋಟೆಲ್ ಇದು. ತಿಮರೋಡಿ ಅವರ ನಿವಾಸದ ಬಳಿ ಇರುವಂತಹ ಹೋಟೆಲ್ ಇದು. ಆ ಒಂದು ಹೋಟೆಲ್ನಲ್ಲಿ ಆರಂಭದಲ್ಲಿ ಈ ಚಿನ್ನಯ್ಯ ತಂಗಿದ್ದ, ಉಳ್ಕೊಂಡಿದ್ದ. ಅದಾದ ಬಳಿಕ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಈತ ಆಶ್ರಯವನ್ನ ಪಡೆದಿದ್ದ. ಆತನ ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ಎಲ್ಲೆಲ್ಲಿ ಆತ ಸ್ಥಳಗಳನ್ನು ಗುರುತು ಮಾಡ್ತಾ ಇದ್ದ, ಜೊತೆಗೆ ಎಲ್ಲಿ ಆತ ಇದ್ದ ಅದನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ವೇಳೆ ಆತ ಬಾಯ್ಬಿಟ್ಟಿದ್ದಾನೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ಎಲ್ಲ ಕಡೆ ಹೋಗಿ ಸ್ಪಾಟ್ ಮಹಜರು ಕೂಡ ನಡೆಸ್ತಾ ಇದ್ದಾರೆ. ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳು
ಎಲ್ಲ ಕಾರ್ಯ ಮುಗಿದ ಬಳಿಕ ವಾಪಸ್ ಆಗಿದ್ದಾರೆ. ಎಲ್ಲ ರೆಕಾರ್ಡಿಂಗ್ ಆಗಬೇಕು, ಮಾತಾಡೋದೆಲ್ಲ ರೆಕಾರ್ಡ್ ಆಗಬೇಕು ದಯವಿಟ್ಟು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಹಳ್ಳಿ ಮನೆಯಲ್ಲಿ ಬೋಡೆ ಗ್ಯಾಂಗ್ ಮಸಲತ್ತು ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಉಜಿರೆ ಹೋಟೆಲ್ನಲ್ಲಿ ಎಸ್ಐಟಿ ಸ್ಥಳ ಮಹಜರು ನಡೆಸಿತು. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಇದೀಗ ವಾಪಸ್ ಆಗಿದ್ದಾರೆ. ಚಿನ್ನಯ್ಯನನ್ನ ವಾಪಸ್ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಳ್ಳಿ ಮನೆ ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. ಆರಂಭದಲ್ಲಿ ಹೋಟೆಲ್ನಲ್ಲಿದ್ದಂತ ಸಿಎನ್ ಚಿನ್ನಯ್ಯ ತಿಮರೋಡಿ ಮನೆಯಿಂದ ಹತ್ತಿರ ಬರುವಂತ ಹಳ್ಳಿ ಮನೆ ಇದು. ಆರಂಭದಲ್ಲಿ ತಿಮರೋಡಿ ಅವರ ಮನೆಯಲ್ಲಿದ್ದ ಚಿನ್ನಯ್ಯ, ಅದಾದ ಬಳಿಕ ಆ ಒಂದು ಮನೆಯ ಸಮೀಪವೇ ಈ ಒಂದು ಹಳ್ಳಿ ಮನೆ ಇದೆ. ಹೀಗಾಗಿ 2 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಅಲ್ಲಿ ಸ್ಥಳ ಮಹಜರು ನಡೆಸಿದ್ರು. ನಿನ್ನೆ ಉಜಿರೆ ಹೋಟೆಲ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಪಾಟ್ ಮಹಜರು ನಡೆಸಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅಧಿಕಾರಿಗಳು ಇದೀಗ ವಾಪಸ್ ಆಗಿದ್ದಾರೆ. ಚಿನ್ನಯ್ಯನನ್ನ ವಾಪಸ್ ಕರೆತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಹಳ್ಳಿ ಮನೆ ಹೋಟೆಲ್ನಲ್ಲಿ 2 ಗಂಟೆ ಸ್ಥಳ ಮಹಜರು ನಡೆಸಿದ್ರು. ಆರಂಭದಲ್ಲಿ ಹೋಟೆಲ್ನಲ್ಲಿದ್ದ ಚಿನ್ನಯ್ಯ ಅನ್ನೋದು ಗೊತ್ತಾಗಿದೆ. ತನಿಖೆಯ ವೇಳೆ ಚಿನ್ನಯ್ಯ ಎಲ್ಲ ಕೂಡ ಬಾಯ್ಬಿಟ್ಟಿದ್ದಾನೆ. ನಾನು ಆರಂಭದಲ್ಲಿ ಈ ಒಂದು ಹೋಟೆಲ್ನಲ್ಲಿ ತಗೊಂಡಿದ್ದೆ, ಅದಾದ ಬಳಿಕ ತಿಮರೋಡಿ ಅವರ ಮನೆಯಲ್ಲಿದ್ದೆ ನಾನು ಅನ್ನೋದು ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಚಿನ್ನಯ್ಯ ಒಪ್ಕೊಂಡಿರೋದು. ಹೀಗಾಗಿ ಆತನ ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಹಳ್ಳಿ ಮನೆ ಹೋಟೆಲ್ ಅಂತ ಆ ಒಂದು ಹೋಟೆಲ್ಗೆ ಹೋಗಿದ್ರು. ಅಲ್ಲಿ 2 ಗಂಟೆಗಳ ಕಾಲ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ರು. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳು ವಾಪಸ್ ಬೆಳ್ತಂಗಡಿ ಸ್ಟೇಷನ್ಗೆ ವಾಪಸ್ ಆಗಿದ್ದಾರೆ. ಉಜಿರೆಯ ಹೋಟೆಲ್ ಇದು. ತಿಮರೋಡಿ ಅವರ ನಿವಾಸದ ಬಳಿ ಇರುವಂತಹ ಹೋಟೆಲ್ ಇದು. ಆ ಒಂದು ಹೋಟೆಲ್ನಲ್ಲಿ ಆರಂಭದಲ್ಲಿ ಈ ಚಿನ್ನಯ್ಯ ತಂಗಿದ್ದ, ಉಳ್ಕೊಂಡಿದ್ದ. ಅದಾದ ಬಳಿಕ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಈತ ಆಶ್ರಯವನ್ನ ಪಡೆದಿದ್ದ. ಆತನ ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ಎಲ್ಲೆಲ್ಲಿ ಆತ ಸ್ಥಳಗಳನ್ನು ಗುರುತು ಮಾಡ್ತಾ ಇದ್ದ, ಜೊತೆಗೆ ಎಲ್ಲಿ ಆತ ಇದ್ದ ಅದನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆ ವೇಳೆ ಆತ ಬಾಯ್ಬಿಟ್ಟಿದ್ದಾನೆ. ಆ ಒಂದು ಹೇಳಿಕೆಯನ್ನು ಆಧರಿಸಿ ಇದೀಗ ಎಸ್ಐಟಿ ಅಧಿಕಾರಿಗಳು ಎಲ್ಲ ಕಡೆ ಹೋಗಿ ಸ್ಪಾಟ್ ಮಹಜರು ಕೂಡ ನಡೆಸ್ತಾ ಇದ್ದಾರೆ. ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳು ಎಲ್ಲ ಕಾರ್ಯ ಮುಗಿದ ಬಳಿಕ ವಾಪಸ್ ಆಗಿದ್ದಾರೆ. ಎಲ್ಲ ರೆಕಾರ್ಡಿಂಗ್ ಆಗಬೇಕು, ಮಾತಾಡೋದೆಲ್ಲ ರೆಕಾರ್ಡ್ ಆಗಬೇಕು ದಯವಿಟ್ಟು.